ವಿಜೇಂದ್ರ ಅವ್ರ ಮೀಟಿಂಗ್ ಮುಗಿಸ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಮತ್ತು ಇದೇ ಥರ ಇನ್ನೊಂದು ಇನ್ಸಿಡೆನ್ಸ್ ಆಗುತ್ತೆ. ಈ ಕೆ ಗೆಸ್ಟ್ ಹೌಸಲ್ಲಿ ಒಂದು ಸಭೆ ಹೇಳಿರ್ತಾರೆ, ಇಷ್ಟೊತ್ತಿಗೆ ಇಷ್ಟು ಬನ್ನಿ ಅಂತ. ನೀವು ಡೈರೆಕ್ಟಾಗಿ CM ಮನೆಗೆ ಹೋಗ್ತೀರಾ, ಅಲ್ಲಿ ಇದಂತ ಅಲ್ಲೂ ಮಿಸ್ಗೈಡ್ ಆಗ್ತಿದೆ. ಇವಾಗ ಎಷ್ಟು ಬಣ ಇದೆ BJPಯಲ್ಲಿ ಅಂತ ಒಂದು ಕನ್ಫ್ಯೂಷನ್ ಸರ್. ಎಸ್, ನಾ ಆರಂಭದಲ್ಲೇ ಕೇಳಿದೆ ಅಶೋಕ್ ಅವರೇ, ತಟಸ್ಥ ಬಣ ಅಂತೀವಿ, ಅದು ತಟಸ್ಥ ಗೂಢಾಚಾರನ ಇಟ್ಟಿದ್ದೀರಾ ನೀವು ನಮ್ಮ ಪಾರ್ಟಿಯಲ್ಲಿ? ಅಲ್ಲ, ಗೂಢಾಚಾರನ ಇಟ್ಟಿದ್ದೀರಾ ಅಂತ. ಅಲ್ಲ, ಗೂಢಾಚಾರ ಜಗತ್ತಿಗೆ ಕಾರಣ ಹೇಳ್ತಾ ಇದ್ದೀನಿ ಅವ್ರನ್ನ. ಅಲ್ಲ, ಅವ್ರು ಹೇಳಿದ್ದು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಸರ್. ರಿಜಾಯ್ಸ್ ಹೋಟೆಲಲ್ಲಿ 4:15 ಸಂಜೆ ಮೀಟಿಂಗು ಅಂತ ವಿಜಯೇಂದ್ರ ಅವರು ಹೇಳ್ತಾರೆ. ಒಂದು ವಾರ ಮೊದಲೇ ಹೇಳಿರ್ತಾರೆ ಅವರು. ಅದಾದಮೇಲೆ ನೀವು ಸಂಜೆ 5 ಗಂಟೆಗೆ ಸಮನ್ವಯ ಸಭೆ ಮಾಡೋಣ ಗೋಲ್ಡ್ಫಿಂಚ್ ಹೋಟೆಲಲ್ಲಿ ಅಂತೀರಿ. ಈಗ MLAಗಳಿಗೆ MP ಗಳಿಗೆ ಕನ್ಫ್ಯೂಷನ್ ಅಲ್ವಾ, ಅಲ್ಲಿ ಹೋಗ್ಲಾ ಇಲ್ಲಿಗೆ ಬರಲ್ಲ, ಅಲ್ಲಿ ಹೋಗ್ಲಾ ಇಲ್ಲಿಗೆ ಬರಲ್ಲ ಅಂತ. ನೀವು ಸಭೆಗೆ ಹೋಗಲಿಲ್ಲ, ಬಟ್ ವಿಜೇಂದ್ರರು ನಿಮ್ಮ ಸಭೆಗೆ ಬಂದರು. ಇಷ್ಟಕ್ಕೂ ನಿಮಗೂ ವಿಜೇಂದ್ರರಿಗೂ ಸಂಬಂಧ ಆದರೂ ಹೆಂಗಿದೆ, ಕೆಮಿಸ್ಟ್ರಿ ಆದರೂ ಹೆಂಗಿದೆ? ಇದು ನಾನು ಕೂಡ ಮಾಧ್ಯಮದಲ್ಲಿ ನೋಡಿರುವಂಥ ಸುದ್ದಿ. ನಾನು ಸಭೆ ಕರಿಬೇಕಾದ್ರೆ ನಾನು ವಿಜೇಂದ್ರ ಇಬ್ಬರೂ ಮಂಡ್ಯದ ಒಂದು ಹೋರಾಟಕ್ಕೆ ಹೋಗಿದ್ರಿ. ಅದಕ್ಕೆ 2 ದಿನ ಮುಂಚೆ ಮಂಡ್ಯ ಸಭೆಗೆ ಹೋಗಿದ್ದೆ. ನಾವಿಬ್ಬರು ಕೂತಿದ್ರಿ. ಇಬ್ಬರು ಮುಂದೆನೂ ನಾನು ಈ ಥರ ಕುಮಾರಸ್ವಾಮಿ ಅವರು ಸಮಯ ಕೊಟ್ಟಿದ್ದಾರೆ, ನಾನೆಲ್ಲ ಫಿಕ್ಸ್ ಮಾಡಿದ್ದು. ಡೆಲ್ಲಿಯಿಂದ ಬಂದಿದ್ದಾರೆ, ಕುಮಾರಸ್ವಾಮಿ ಅವರು ಸಮಯ ಕೊಟ್ಟಿದ್ದಾರೆ, ನಾನು ಸಭೆ ಮಾಡ್ಬೋದಾ ಇವತ್ತು 3 ಗಂಟೆಲ್ಲ ಅಥವಾ 2 ಗಂಟೆಯಲ್ಲಿ ಮಾಡ್ಬೋದಾ? ಇಲ್ಲಣ್ಣ ನಂದು ಪ್ರೋಗ್ರಾಮ್ಸ್ ಇದೆ, ನೀವು 5 ಗಂಟೆಗೆ ಮಾಡಿಬಿಡಿ ಅಂತ ಅವರೇ ಹೇಳಿದ್ದು. ಅವ್ರ PA ಅಲ್ಲೇ ಇದ್ದ. ಏನಪ್ಪ 5 ಗಂಟೆಗೆ ಆಗುತ್ತೆ, ಆಯಿತು ಅಂತ ಅವ್ರ PA ಹೇಳ್ದ. ಅದಾದ್ಮೇಲೆ ನಾನು ಕುಮಾರಣ್ಣನಿಗೆ ಕನ್ಫರ್ಮ್ ಆಯಿತು ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೆ, ನಾನು ಕುಮಾರಸ್ವಾಮಿ ಅವ್ರ ಡೇಟ್ ಅಷ್ಟರಲ್ಲಿ ಈ ಡೇಟ್ ತೊಗೊಂಡಿದ್ದೆ. ನಾನು ಹೇಳಿದ್ಮೇಲೆ ನಾನು ಫಿಕ್ಸ್ ಮಾಡಿದ್ದು. ಅದಾದಮೇಲೆ ಮಾರನೇ ದಿನ ಬೆಳಗ್ಗೆ ನನಗೆ ಅವರ ವಿಜೇಂದ್ರ ಆಫೀಸಿಂದ ಫೋನ್ ಬಂತು, ನಾವು ತಪ್ಪಾಗಿ ನಾವು ಹೇಳ್ಬಿಟ್ಟಿದ್ದೀರಣ್ಣ, ದಯವಿಟ್ಟು ನಾನು ಆ ಸಭೆಗೂ ಬರ್ತೀನಿ, ನೀವು ಅದು ಅರೇಂಜ್ ಮಾಡಿ. ನಾನು ವಿರೋಧ ಪಕ್ಷದ ನಾಯಕ, ಎರಡೂ ಸಮನ್ವಯ ಸಮಿತಿ ಕರೆದಾಗ ನಾನು ಮುಂಚೆ ಅಲ್ಲಿ ಇರಬೇಕು. ನಾನು ಲೇಟಾಗಿ ಹೋದರೆ ಅದು ಅಗೌರವ ಆಗ್ತದೆ ಬೇರೆ ಪಾರ್ಟಿಯವ್ರಿಗೆ. JDS ಅವರು ಕೇಂದ್ರದ ಸಚಿವರು ಇರೋದ್ರಿಂದ ಮತ್ತು ಎಲ್ಲ ನಾಯಕರು ಬರೋದ್ರಿಂದ ನಾನು ಹೋಗ್ತೀನಿ ಅಂತಂದೆ. ಮತ್ತು ವಿಜೇಂದ್ರ ಅವ್ರು ಫೋನ್ ಮಾಡಿ ಹೇಳಿದೆ, ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದೆ. ಇದರಲ್ಲಿ ಏನು ಭಿನ್ನಮತ ಪ್ರಶ್ನೆ ಏನು ಬರ್ತದೆ? ಇಬ್ಬರು ಸೇರ್ ಮಾಡಿದ್ದೀರಿ,